ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 48 ಗಂಟೆಗಳು, ಕೇವಲ 48 ಗಂಟೆಗಳಾಗಿಲ್ಲ, ಆಗಲೇ ಜಿಹಾದಿಗಳ ಅಟ್ಟಹಾಸ ಶುರುವಾಗಿದೆ. ಈ ದೇಶದ ನೀಚ ರಾಜಕಾರಣಿಗಳ ಉಪದ್ರವವನ್ನು ಪ್ರಾರಂಭ ಮಾಡಲಾಗಿದೆ. ಏನು ವಿಷಯ? ನಾಗರಿಕತ್ವ ತಿದ್ದುಪಡಿ ಕಾನೂನು, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ಈ ನಾಗರಿಕತೆ ತಿದ್ದುಪಡಿ ಕಾನೂನನ್ನು ಯಾವ ಕ್ಷಣದಲ್ಲಿ 11ನೇ ತಾರೀಕು ಮಾರ್ಚು ಜಾರಿಗೊಳಿಸಿದರು ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವಾಲಯ, ಆ ಕ್ಷಣದಿಂದ ಇವರ ಉಪದ್ರವ ಶುರುವಾಗಿದೆ. ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮಮತಾ ಬೇಗಂ ಹೇಳ್ತಾರೆ, ರಂಜಾನ್ ಮಹಿನೆಯಲ್ಲಿ, ಪವಿತ್ರ ರಂಜಾನ್ ಮಹಿನೆಯಲ್ಲಿ ಈ CAA ಆ್ಯಕ್ಟನ್ನು ಜಾರಿ ಮಾಡುವಂಥ ಅಗತ್ಯತೆ ಏನಿತ್ತು ಅಂತ ಅವರ ಪ್ರಶ್ನೆ. ಅಸಾದುದ್ದೀನ್ ಓವೈಸಿ ಹೇಳ್ತಾರೆ, ಈ ದೇಶದ ಮುಸಲ್ಮಾನರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಇಂಥದೊಂದು ಕಾಯ್ದೆಯನ್ನು ಜಾರಿ ಮಾಡುವ ಅಗತ್ಯ ಏನಿತ್ತು? 2019ರಲ್ಲಿಯೇ ಲೋಕಸಭೆ ರಾಜ್ಯಸಭೆ ಎರಡರಲ್ಲಿಯೂ ಪಾಸ್ ಆಗಿತ್ತು. 5 ವರ್ಷ ಕಾದು ಕುಳಿತು ಚುನಾವಣೆ ಹತ್ತಿರ ಇರುವಾಗ ಇನ್ನೇನು ನೋಟಿಫಿಕೇಶನ್ ಜಾರಿ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಈ ರೀತಿ ಬದಲಾವಣೆ, ಈ ರೀತಿ ಜಾರಿ ಮಾಡಿರುವ ಹಿಂದಿರುವ ಉದ್ದೇಶವೇನು? ಅಲ್ಲ ಸ್ವಾಮಿ, ಮೊದಲೇದಾಗಿ 2019ರಲ್ಲಿ ಜಾರಿ ಮಾಡಬೇಕು ಅಂತ ತಯಾರಿ ಮಾಡಿಕೊಂಡಾಗ ಎಲ್ಲ ಕಡೆ ಗಲಭೆಯನ್ನು ಶುರು ಮಾಡಿಸಿದ್ದು ಯಾರು? ಇದೇ ಮಮತಾ ಬೇಗಂ ಕಲ್ಕತ್ತಾದಲ್ಲಿ ಮುಸಲ್ಮಾನರಿಗೆ ಫಂಡಿಂಗ್ ಮಾಡಿ ಗಲಾಟೆ ಮಾಡಿಸಿ ಪ್ರತಿಭಟನೆಯನ್ನು ವರ್ಷಗಟ್ಟಲೆ ನಡೆಸ್ಕೊಂಡ್ಬಂದರು. ಇದೇ ಅಸಾದುದ್ದೀನ್ ಓವೈಸಿ ದಿಲ್ಲಿಯಲ್ಲಿ ಶಾಹೀನ್ ಬಾಗ್ನಲ್ಲಿ ಇನ್ನಿಲ್ಲದ ಹಾಗೆ ಕಿರುಕುಳ ಕೊಡುವಲ್ಲಿ ಅವರಿಗೆ ಇನ್ನಿಲ್ಲದ ಹಾಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಿದಂಥವ್ರು. ಇನ್ನು ರಾಣಾ ಅಯ್ಯೂಬ್ ಅವರೆಲ್ಲ ಇಂಟರ್ನ್ಯಾಷನಲ್ ಪೇಪರಲ್ಲಿ ಬರ್ಕೊಂಡು ಹೇಗಾದರೂ ಮಾಡಿ ಈ ದೇಶದ ಮುಸಲ್ಮಾನರಿಗೆ ಭಾರತೀಯ ಜನತಾ ಪಕ್ಷದ ಕೋಮುವಾದಿ ಸರ್ಕಾರ ಪೀಡನೆಯನ್ನು ಕೊಡ್ತಾ ಇದೆ ಅಂತ ಪ್ರೂವ್ ಮಾಡುವಂಥ, ರುಜುವಾತು ಮಾಡುವಂಥ ಪ್ರಯತ್ನವನ್ನು ಮಾಡಿತು. ಕಾದು ಅದಕ್ಕೆ ಬೇಕಾದಂಥ ರೀತಿ ನೀತಿ ನಿಯಮಾವಳಿಗಳನ್ನು ಮಾಡಿ ಅದಾದ ಮೇಲೆ ಈಗ ಜಾರಿಯನ್ನು ಮಾಡಿದ್ದು. ಅದು ಎಂಥ ಸಂದರ್ಭದಲ್ಲಿ? ಚುನಾವಣೆ ಬರುತ್ತಿರುವ ಸಂದರ್ಭದಲ್ಲಿಯೇ ಮಾಡಿದ್ದಾರೆ ಅಂದರೆ ಅವರ ದೃಢ ಸಂಕಲ್ಪ ಹೇಗಿದೆ ಅನ್ನುವುದನ್ನು ಆಲೋಚನೆ ಮಾಡಿ ಭಾರತೀಯ ಜನತಾ ಪಕ್ಷದ್ದು, ಅಮಿತ್ ಶಾ ಅವ್ರದ್ದು ಮತ್ತು ನರೇಂದ್ರ ಮೋದಿ ಅವ್ರದ್ದು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ವಿಚಾರ. ಕಲ್ಕತ್ತಾದ ಪೋರ್ಟ್ನಲ್ಲಿ ಈಗಾಗಲೇ ವಿಜಿಲೆನ್ಸ್ನವರನ್ನು ಹಾಕಲಾಗಿದೆ. ಶಾಹೀನ್ ಬಾಗ್ನಲ್ಲಿ ಆಲ್ರೆಡಿ ಅರೆತುಕಡಿಗಳು ಬಂದು ಅಲ್ಲೆಲ್ಲೆಲ್ಲೆಲ್ಲೇ ಝಂಡಾ ಹುರಿದಾವೆ. ಎಲ್ಲೆಲ್ಲಿ ಕಳೆದ ಬಾರಿ ಶಾಹೀನ್ ಬಾಗ್ ರೀತಿಯಾದಂಥ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಕುಮ್ಮಕ್ಕು ಸಿಗ್ತಾ ಇತ್ತೋ ಆ ಎಲ್ಲ ಪ್ರದೇಶಗಳ ಮೇಲೆ ಕಣ್ಗಾವಲನ್ನು ಇಡಲಾಗಿದೆ. ಕಲ್ಕತ್ತಾದ ಬಶೀರ್ ಹಾತ್ನಲ್ಲಿ ಈಗಾಗಲೇ ಕೇಂದ್ರದ ತುಕಡಿಗಳು ಬಂದು ನಿಂತಿದ್ದಾವೆ. ಅಂದರೆ ಮತ್ತೇನಾದರೂ ನೀವು ಕಳೆದ ಬಾರಿ ಮಾಡಿದ ಹಾಗೆ ಏನಾದರೂ ನಖರ ಶುರು ಮಾಡಿದರೆ ನಿಮ್ಮನ್ನು ಚೆನ್ನಾಗಿ ಸದೆ ಬಡಿದು ಇನ್ನೊಂದು ಸಲ ಮೇಲೆ ಎದ್ದಿರಬಾರದು. ಹಾಗೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಈಗಾಗಲೇ ತೊಡೆ ತಟ್ಟಿ ನಿಂತಿರುವುದು ಸ್ಪಷ್ಟವಾಗಿ ಹೋಗಿದೆ. ಇವರು ಉಳಿದಿರುವ ದಾರಿ ಏನೀಗ? ಒಂದು ಮಾಬೋಕ್ರಸಿ, ಎರಡನೇದು ಸುಪ್ರೀಂ ಕೋರ್ಟ್. DYFI ಅನ್ನುವಂಥ ಸಂಘಟನೆ ಇನ್ನೂ ಜಾರಿಯಾಗಿ ಗಂಟೆ ಆಗಿಲ್ಲ, ಆಗಲೇ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ಟಿದೆ. ಏನಂತ ಹೇಳುತ್ತೆ? ಭಾರತ ದೇಶದ ಸರ್ವಧರ್ಮ ನಿರಪೇಕ್ಷತೆ ಅನ್ನುವಂಥದ್ದು ಏನಿದೆಯಲ್ಲ ಸಂವಿಧಾನ, ಅದಕ್ಕೆ ತದ್ವಿರುದ್ಧವಾದಂಥ CAA ಕಾನೂನಿದು. ಆದ್ದರಿಂದ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಬೇಕು. CAA ಜಾರಿಗೊಳಿಸಬಾರದು. ಹಾಗೆ ನೋಡಿದರೆ 2019ರಿಂದ ಇಲ್ಲಿವರೆಗೂ ಒಟ್ಟು 4800 ಪ್ರಕರಣಗಳು ದಾಖಲಾಗಿದ್ದಾವೆ ಇದರ ವಿರುದ್ಧವಾಗಿ. CAA ಜಾರಿಗೆ ಬರಬಾರ್ದು ಅಂತೇಳಿ, ನಾಗರಿಕತೆ ತಿದ್ದುಪಡಿ ಮಸೂದೆ ಜಾರಿಯಾಗಬಾರದು ಅಂತ ಅಲ್ಲಿಂದ ಇಲ್ಲಿವರೆಗೂ 5 ವರ್ಷದಲ್ಲಿ 4800, ಅದರಲ್ಲಿ 1300 ನಕಲಿ ಆರ್ಗನೈಜೇಷನ್, ಜಿಹಾದಿ ಆರ್ಗನೈಜೇಷನ್ಗಳು ತಮ್ಮ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಾವೆ. ಉಳಿದದ್ರಲ್ಲಿ ಈಗ ಮುಂಚೂಣಿಯಲ್ಲಿ ನಿಲ್ಲೋದು DYFIನ ಅಪ್ಲಿಕೇಶನ್ನು. ಇದನ್ನು ಈಗ ವಿಚಾರಣೆಗೆ ತೆಗೆದುಕೊಳ್ಳಿಕ್ಕೆ ಕೋರ್ಟಿನ ಮೊರೆ ಹೋಗಿದ್ದಾರೆ. ನೋಡಿ, 1950ರಲ್ಲಿ ಲಿಯಾಖತ್ ಖಾನ್ ಮತ್ತು ನೆಹರು ಮಧ್ಯೆ ಒಂದು ಒಪ್ಪಂದ ಆಗತ್ತೆ. 34 ಪುಟಗಳ ಒಪ್ಪಂದ. ಏನಂತ? ನಮ್ಮ ದೇಶದಲ್ಲಿರುವಂಥ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವುದು ನಮ್ಮ ಜವಾಬ್ದಾರಿ. ಅವರಿಗೆ ಯಾವುದೇ ರೀತಿಯ ಕೂದಲು ಕೊಂಕಬಾರದು, ಹಾಗೆ ನೋಡಿಕೊಳ್ಳುವಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ ಅಂತ ಇಬ್ಬರು ಸಹಿ ಹಾಕ್ತಾರೆ. ಸಹಿ ಹಾಕಿದ ಮೇಲೆ ಆಗಿದ್ದೇನು? ಪಾಕಿಸ್ತಾನದಲ್ಲಿ 23% ಮುಸಲ್ಮಾನರು ಹಿಂದೂಗಳಿದ್ದದ್ದು.
23% ಹಿಂದೂಗಳು. ಈಗ ಉಳಿದಿರೋದು ಎಷ್ಟು ಗೊತ್ತಾ ಸ್ವಾಮಿ? 2.8%, 2.8% ಹಿಂದೂಗಳು ಉಳಿದಿದ್ದಾರೆ. ಹಾಗಾದ್ರೆ ಉಳಿದ 20.2% ಹಿಂದೂಗಳು ಎಲ್ಲಿ ಹೋದರು ಅವರು? ಒಂದೋ ಅವರನ್ನು ನೀವು ಶೋಷಣೆ ಮಾಡಿ ಮುಸಲ್ಮಾನ ಧರ್ಮಕ್ಕೆ ಮತಾಂತರ ಮಾಡಿದ್ದೀರಿ, ಇಲ್ಲ ಅವರನ್ನು ಸಾಯಿಸಿದ್ದೀರಿ. ಏನಾದರೂ ಮಾಡದೆ ಹೋಗಿದ್ರಿ. ಹಾಗೆ ಇದ್ದಕ್ಕಿದ್ದ ಹಾಗೆ 20%ನಷ್ಟು ಜನಸಂಖ್ಯೆ ಕಡಿಮೆಯಾಗಲಿಕ್ಕೆ ಹೇಗೆ ಸಾಧ್ಯ? ಕಾಯ್ತಾ ಕೂತಿರ್ತಾರೆ ಅಲ್ಲಿರುವಂಥ ಲಾಲ್ ಟೋಪಿ ಹಾಕ್ಕೊಂಡಿರುವಂಥ ಜನ. ಈಗ ಒಂದೇ ಒಂದು ಹುಡುಗಿ ಮೈ ನೆರೆದಿದ್ದಾಳೆ ಅಂತ ವಿಷಯ ಗೊತ್ತಾದ ತಕ್ಷಣ, ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ಋತುಮತಿಯಾಗಿದ್ದಾಳೆ ಅಂತ ಗೊತ್ತ ತಕ್ಷಣ ಯಾರಿಗೂ ಕೇಳದೆ ದಬಾವಣೆ ಮಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ. ಪಾಕಿಸ್ತಾನದಲ್ಲಿರುವಂಥ ದಲಿತ ಹಿಂದೂಗಳ ಸ್ಥಿತಿ ಎಷ್ಟು ಹೀನಾಯವಾದಂಥ ಸ್ಥಿತಿ ಇದೆ ಅಂದರೆ, ಕಣ್ಣೆದುರಿಗೆ ತಂದೆ ತಾಯಿಗಳಿರ್ತಾರೆ, ಬಡತನದಿಂದ ನರಳುತ್ತಾ ಇರ್ತಾರೆ, ಮಗಳು ದೊಡ್ಡವಳಾಗಿದ್ದಾಳೆ, ಅವಳನ್ನು ಕಣ್ಣೆದುರಿಗೆ ಒಬ್ಬ ಮುದುಕನಿಗೆ ಕೊಟ್ಟು ನಿಕಾಹ ಮಾಡಿಸ್ತಾರೆ. ಮುದುಕನಿಗೆ ಕೊಟ್ಟು ಇವರು ಅಸಹಾಯಕರಾಗಿ ತಂದೆ ತಾಯಿ ಕೂತಿರ್ತಾರೆ. ಎದುರುತ್ರ ಹೇಳಿದರೆ ಕತ್ತರಿಸ್ಬಿಡ್ತಾರೆ, ಕೈಯಲ್ಲಿ ತಲವಾರು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಅಂಥದ್ದೊಂದು ಭೀಭತ್ಸವಾದಂಥ ಸ್ಥಿತಿಯಲ್ಲಿ ನರಳುತ್ತಾ ಇರುವಂಥ ಹಿಂದೂಗಳು. ಅದೇ ಭಾರತದಲ್ಲಿ ಅದೇ ಸಂದರ್ಭದಲ್ಲಿ 1950ರಲ್ಲಿ 7 ಕೋಟಿ ಇದ್ದಂಥ ಮುಸಲ್ಮಾನರು, 7 ಕೋಟಿ ಇವತ್ತು 26ರಿಂದ 27 ಕೋಟಿ ಜನ ಆಗಿದ್ದಾರೆ. ಹೇಗಾದರೂ ಭಾರತದಲ್ಲಿ ಅತಿ ಹೆಚ್ಚು ರಕ್ಷಣೆ, ಭಾರತದಲ್ಲಿ ಅತಿ ಹೆಚ್ಚು ಸವಲತ್ತುಗಳು, ಭಾರತದ ಎಲ್ಲ ಸವಲತ್ತುಗಳಿಗೆ ಇವರಿಗೆ ಆದ್ಯತೆ, ಭಾರತದಲ್ಲಿ ಮಾಡುವ ಕಾನೂನಿನಲ್ಲಿ ಅವರಿಗೆ ವಿಶೇಷವಾದಂಥ ಪ್ರಾಧಾನ್ಯತೆ, ಭಾರತವನ್ನು ತೀರ್ಮಾನ ಮಾಡುವವರೇ ಇವರು, ನಿರ್ಣಾಯಕವಾದಂಥವರು. ಅಷ್ಟು ಇವರಿಗೆ ತುಷ್ಟೀಕರಣ ಇವರು. ಪಾಕಿಸ್ತಾನದಲ್ಲಿ ಅವರನ್ನು ಹೀನಾತಿಹೀನವಾಗಿ ಮಾಡಿ ಅಲ್ಲಿದ್ದ ಒಂದೋ ಅವರು ಹೇಳಿದ ಹಾಗೆ ಕೇಳಿಕೊಂಡು ಬದುಕಬೇಕು, ಇಲ್ಲ ಅಂದರೆ ನಿತ್ಯ ನಡೆಯುವಂಥ ಅತ್ಯಾಚಾರವನ್ನು ಸಹಿಸಬೇಕು, ಇಲ್ಲ ದೇಶ ಬಿಟ್ಟು ಓಡಿ ಬರಬೇಕು. ಹಾಗೆ ಓಡಿ ಬಂದವರಿಗೆ ಆಶ್ರಯ ಕೊಟ್ಟಂತಹ ದೇಶ ಭಾರತ ದೇಶ. ಅಂಥ ಬೌದ್ಧ, ಅಂಥ ಜೈನ, ಅಂಥ ಸಿಖ್, ಅಂಥ ಕ್ರೈಸ್ತ, ಅಂಥ ಹಿಂದೂಗಳಿಗೆ ಒಂದು ಆಶ್ರಯ, ವಸುಧೈವ ಕುಟುಂಬಕಂ ಅಂತ ಹೇಳುವಂಥ ಭಾರತ ದೇಶದಲ್ಲಿ ಆಶ್ರಯ ಕೊಟ್ಟದ್ದಕ್ಕೆ ಮಮತಾ ಬೇಗಂ ಅಂತವ್ರಿಗೆ ಮತ್ತು ಅಸಾದುದ್ದೀನ್ ಓವೈಸಿ ಅಂಥವ್ರಿಗೆ ಹೊಟ್ಟೆ ಉರಿಯತ್ತೆ, ಪೈಲ್ಸ್ ಶುರುವಾಗತ್ತೆ. ಪವಿತ್ರ ರಂಜಾನ್ ಮಹಿನೆಯಲ್ಲಿ ನೀವು ಇದನ್ನು ಜಾರಿ ಮಾಡಿದ್ದೀರಿ. ಏನು ತಪ್ಪು ಮಾಡಿದ್ದಾರೆ? ಅಭಿ ಚಿಟ್ಠಿ ಮಾಂಗಾ ಜಾಯೇಗಾ, ಕಾಗಜ ಮಾಂಗಾ ಜಾಯೇಗಾ. ಈಗ ಕಾಗದ ಪತ್ರ ಕೇಳಲಿಕ್ಕೆ ಶುರು ಮಾಡ್ತಾರೆ ನೋಡಿ. ಒಂದಕ್ಕೊಂದು ಸಂಬಂಧವೇ ಇಲ್ಲ. ಇದು ಯಾರದೋ ಒಬ್ಬರದು ನಾಗರಿಕತೆಯನ್ನು ಕಿತ್ಕೊಳ್ಳುವಂಥದ್ದು ಅಲ್ವೇ ಅಲ್ಲ ಇದು. ಆದರೂ ಇವ್ರು ಹೇಳೋದನು ಅಬ್ಬ ಕಾಗಜ್ ಮಾಂಗಾ ಜಾಯೇಗಾ ಅಂದರೆ ದಾಖಲಾತಿ ಪತ್ರಗಳನ್ನು ಕೇಳುವಂಥ ದಿನ ಬರ್ಲಿಕ್ಕೆ ಶುರುವಾಗಿದ್ದಾವೆ ಅಂತ. ಅಸಾದುದ್ದೀನ್ ಓವೈಸಿ ಯಾವ ಮಟ್ಟಿಗೆ ಮುಸಲ್ಮಾನರನ್ನು ಭಯಪಡಿಸುವಂಥ, ಆತಂಕಪಡಿಸಿ ತನ್ನ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸ ಮಾಡ್ತಾನೆ ಅನ್ನೋದನ್ನು ಆತನ ಮಾತನ್ನು ಕೇಳಿ ತಿಳ್ಕೊಬೇಕು ನೀವು. ಅಭಿ ಕಾಗಜ್ ಮಾಂಗಾ ಜಾಯೇಗಾ ಅಂತ ಹೇಳ್ತಾನೆ. ಮೊನ್ನೆ ಅವನು ಮಾನ ಮರ್ಯಾದೆ ಏನಾದರೂ ಇದೆಯೇನ್ರಿ? ಈ ದೇಶದಲ್ಲಿ ಈ ರೀತಿಯದಾದಂಥ ನಿರ್ಮಲ ವಾತಾವರಣ ಇರಬಾರದು, ದ್ವೇಷಮಯ ವಾತಾವರಣ ಆಗಬೇಕು ಅಂತ ಹಠಕ್ಕೆ ಈತ ಮಾಡ್ತಾ ಇರುವಂಥ ಕೆಲಸ. ಇಂದಿರಾ ಗಾಂಧಿ ಉಗಾಂಡಾದಿಂದ ಬಂದಂಥ ಹಿಂದೂಗಳಿಗೆ ಆಶ್ರಯ ಕೊಟ್ಟರು. ಯಾರಾದರೂ ಅವತ್ತು ಮಾತಾಡಿದ್ರ? ಹೋಗಲಿ, ಇತ್ತೀಚೆಗೆ ರಾಜೀವ್ ಗಾಂಧಿ ಶ್ರೀಲಂಕಾದ ತಮಿಳರಿಗೆ ಭಾರತದಲ್ಲಿ ಆಶ್ರಯವನ್ನು ಕೊಟ್ಟರು, ನಾಗರಿಕತೆಯನ್ನು ಕೊಟ್ಟರು. ಯಾರಾದರೂ ಏನು ಹೇಳಿದ್ರ? ಅವರಾದರೆ ಮಾಡಬಹುದು. ಭಾರತೀಯ ಜನತಾ ಪಕ್ಷ ಬಾಂಗ್ಲಾದಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ ನರಳಿದಂಥ ನರಕ ಸದೃಶ ಬದುಕನ್ನು ಕಂಡು ಓಡಿ ಬಂದಂಥವ್ರಿಗೆ ಆಶ್ರಯ ಕೊಡಬಾರ್ದು. ಆಶ್ರಯ ಕೊಟ್ಟರೆ ನೀವು ಮಾಡಿರುವಂಥ ಕಾನೂನು ಮುಸಲ್ಮಾನರ ವಿರೋಧಿಯಾಗಿದೆ ಅಂತ ಸುಳ್ಳನ್ನು ಹೇಳುವುದು ಮತ್ತು ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ಟುವುದು. ಈ ದೇಶದಲ್ಲಿ ಇವರು ಇರಲಿಕ್ಕೆ ಲಾಯಕ? ದಯವಿಟ್ಟು ನಂಗೆ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.